ಇನ್ನು ಸರ್ಕಾರಿ ಸ್ಥಳಗಳಲ್ಲಿ ಸಭೆ ಸೇರಲು ನಿರ್ಬಂಧ ವಿಚಾರ, ಅನುಮತಿ ಇಲ್ಲದೆ ಸಭೆ ಸೇರುವುದಕ್ಕೆ ಸರ್ಕಾರ ನಿರ್ಬಂಧಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಏಕಸದಸ್ಯ ಕೊಟ್ಟಂತಹ ತಡೆಯಾಜ್ಞೆಯನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನ ಸರ್ಕಾರ ಸಲ್ಲಿಸಿತು. ಸರ್ಕಾರದ ಮೇಲ್ಮನವಿಯನ್ನ ವಜಾಗೊಳಿಸಿದೆ ವಿಭಾಗೀಯ ಪೀಠ. ಮತ್ತೆ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆ ನೀಡೋದಕ್ಕೆ ಕೋರ್ಟ್ ನಿರಾಕರಿಸಿದೆ. ವಿಭಾಗೀಯ ಪೀಠದಿಂದ ನಕಾರ. ತಡೆ ತೆರವಿಗೆ ಏಕಸದಸ್ಯ ಪೀಠಕ್ಕೆ ಅರ್ಜಿ ಸಲ್ಲಿಸಿಕೊಳ್ಳೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸರ್ಕಾರ ಕೊಟ್ಟಂತಹ ಆದೇಶವನ್ನ ತಡೆಗೊಳಿಟ್ಟಿತ್ತು ಏಕಸದಸ್ಯ ಪೀಠ. ಅದನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಹಾಕೊಂಡಿತ್ತು ಸರ್ಕಾರ. ಆದರೆ ಸರ್ಕಾರದ ಮೇಲ್ಮನವಿಯನ್ನ ಕೂಡ ವಿಭಾಗೀಯ ಪೀಠ ವಜಾಗೊಳಿಸಿದೆ. ಜೊತೆಗೆ ತಡೆ ತೆರವಿಗೆ ಏಕಸದಸ್ಯ ಪೀಠಕ್ಕೆ ಅರ್ಜಿಯನ್ನ ಸಲ್ಲಿಸಿಕೊಳ್ಳೋದಕ್ಕೆ ಸೂಚನೆಯನ್ನ ಕೂಡ ನೀಡಿದೆ. ಸರ್ಕಾರಿ ಜಾಗದಲ್ಲಿ ಸಭೆ ಸಮಾರಂಭಗಳನ್ನು ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ನಿರ್ಬಂಧವನ್ನು ಹೇರಿ ಸರ್ಕಾರ ಕೊಟ್ಟಂತಹ ಆದೇಶ ಇದು ಸಂವಿಧಾನ ವಿರೋಧಿ, ನಮ್ಮ ಹಕ್ಕನ್ನು ನಿಲ್ಲಿಸ್ತಾ ಇದೆ ಅಂತ ಹೇಳಿ ಅದಕ್ಕೆ ಅರ್ಜಿಯನ್ನು ಹಾಕ್ಕೊಂಡಿತ್ತು. ಆ ಅರ್ಜಿಗೆ ಪುರಸ್ಕರಿಸಿದಂತಹ ಕೋರ್ಟ್ ಸರ್ಕಾರದ ಆದೇಶಕ್ಕೆ ತಡೆ ಕೊಟ್ಟಿತ್ತು. ಈಗ ಮೇಲ್ಮನವಿಗೂ ಕೂಡ ವಜಾಗೊಳಗಿದೆ.